50 ವರ್ಷ ಇತಿಹಾಸ ಮರ್ತವನು ವರ್ತಮಾನದಲ್ಲೂ ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯವನ್ನು ನಿರ್ಮಾಣ ಮಾಡೋದು ದೂರದ ಮಾತಾಗ್ಬಿಡುತ್ತೆ. ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳು ಹೇಗಿತ್ತು, ಸಂವಿಧಾನವನ್ನೇ ಐಸಿಯುಯಲ್ಲಿ ಇಟ್ಟಿದ್ರು. ನಾವು ಪೇಷಂಟ್ಗಳನ್ನು ಐಸಿಯುಯಲ್ಲಿ ಇಡೋದನ್ನು ನಾವು ನೋಡಿದ್ದೇವೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲಘಟ್ಟದಲ್ಲಿ ಸರ್ವಾಧಿಕಾರಿ ಆಡಳಿತ, ಸಂವಿಧಾನವನ್ನೇ ಐಸಿಯುಯಲ್ಲಿ ಇಟ್ಟಿದ್ರು. ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದಿತ್ತು. ಮಾನವ ಹಕ್ಕುಗಳ ದಮನ ನಿರಂತರವಾಗಿ ನಡೀತಾ ಇತ್ತು. ಮಾಧ್ಯಮದ ಸ್ವಾತಂತ್ರ್ಯ ಹರಣವೂ ಆಗಿತ್ತು. ಯಾವುದನ್ನ 4ನೇ ಅಂಗ ಅಂತ ಪರಿಭಾವಿಸ್ತೇವೋ ಪ್ರಜಾಪ್ರಭುತ್ವದ, ಆ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದಂಥ ಮಾಧ್ಯಮವನ್ನೇ, ಅದರ ಮಾಧ್ಯಮದ ಸ್ವಾತಂತ್ರ್ಯ ಹರಣವೇ ನಡೆದಿತ್ತು. ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಮಾತ್ರ ಅಲ್ಲ, ಪ್ರಜಾಪ್ರಭುತ್ವದ ಪರವಾಗಿ, ಸಂವಿಧಾನದ ಪರವಾಗಿ ಧ್ವನಿ ಎತ್ತಿದ ಎಲ್ಲ ವಿಪಕ್ಷ ನಾಯಕರನ್ನ ಬಂಧಿಸಿ ಜೈಲಿನಲ್ಲಿಡುವಂತ ಕೆಲಸವನ್ನ ಮಾಡಿದ್ರು. 9ನೇ ಪರಿಚ್ಛೇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಶಗಳನ್ನ ತಂದು ಸರ್ವಾಧಿಕಾರವನ್ನ ಹೇರೋ ಕೆಲಸ ಮಾಡಿದ್ರು. ಸಂವಿಧಾನದ 40ನೇ ವಿಧಿ ಮೂಲಕ ಮಾಧ್ಯಮ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೇರಿ ಮಾಧ್ಯಮದ ಸ್ವತಂತ್ರ ಹರಣ ಮಾಡೋ ಕೆಲಸ ಮಾಡಿದ್ರು. ಹಾಗೆ 41ನೇ ತಿದ್ದುಪಡಿ, 42ನೇ ತಿದ್ದುಪಡಿ ಇವೆಲ್ಲವೂ ಕೂಡ ದೇಶದ ಹಿತಕ್ಕಾಗಿ ಮಾಡಿದ ತಿದ್ದುಪಡಿ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ, ತನ್ನ ಅಕ್ರಮವನ್ನು ಮುಚ್ಚಾಕೊಳ್ಳೋದಕ್ಕೆ, ನ್ಯಾಯಾಲಯದ ತೀರ್ಪಿನ ಕಾರಣಕ್ಕೆ ಪದತ್ಯಾಗ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ಸಂವಿಧಾನದ ಮೇಲೆ ನಡೆಸಿದ ದೌರ್ಜನ್ಯ, ಸಂವಿಧಾನವನ್ನು ಐಸಿಯುಯಲ್ಲಿ ಇಡುವಂತ ಮಾಡುವ ಕೆಲಸ. ಇದರ ವಿರುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎತ್ತಿಡಿಬೇಕು ಅಂತ ಹೇಳಿ ದೇಶದ ಉದ್ದಗಲಕ್ಕೆ ಹೋರಾಟ ನಡೀತು. 77ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ವಾಧಿಕಾರಿಗೆ ಜನ ಪಾಠ ಕಲಿಸುವಂತ ಕೆಲಸ ಮಾಡಿದ್ರು. ರಾಯ್ಬರಿಯಲ್ಲಿ ಇಂದಿರಾ ಗಾಂಧಿ ಅವರನ್ನ ಜೈಲಿನಲ್ಲಿದ್ದ ರಾಜನಾರಾಯಣ ಅವರು ಸೋಲಿಸಿದ್ರು. ಇದೊಂದು ರೀತಿಯ 2ನೇ ಸ್ವಾತಂತ್ರ್ಯ ಸಂಗ್ರಾಮ. ಲಕ್ಷ ಜನ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ತಾ ಇದ್ದಿದ್ರೆ, ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಿದ್ರೆ, ಕಹಳೆ ಪತ್ರಿಕೆಗಳ ಮೂಲಕ ಮನೆ ಮನೆಗೆ ಕರಾಳ ಭೀಕರ ಸತ್ಯವನ್ನ ಮುಟ್ಟಿಸ್ತಾ ಇದ್ದಿದ್ರೆ ಬಹುಶಃ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತಿರ್ಲಿಲ್ಲ. ನಮ್ಮ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವೂ ಕೂಡ ಉಳಿತಿರಲಿಲ್ಲ. ಈಗ ಕಾಂಗ್ರೆಸ್ ಮನಸ್ಥಿತಿ ಮತ್ತು ಏನು ಬದಲಾವಣೆ ಕಾಣ್ತಿಲ್ಲ. ತುರ್ತು ಪರಿಸ್ಥಿತಿ ಹೇರಿದ 50 ವರ್ಷಗಳ ನಂತರನೂ ಆಂತರಿಕವಾಗಿ ಕಾಂಗ್ರೆಸ್ ಒಳಗೇನು ಡೆಮಾಕ್ರಸಿ ಉಳಿದಿಲ್ಲ, ಪ್ರಜಾಪ್ರಭುತ್ವ ಆಂತರಿಕವಾಗಿ ಉಳಿದೇ ಇಲ್ಲ. ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನು ಟೀಕೆ ಮಾಡಿದವರ ಮೇಲೂ ಮೊಕದ್ದಮೆಗಳು ದಾಖಲಾಗ್ತವೆ. ಅವ್ರನ್ನ ಯಾರು ಪ್ರಶ್ನಿಸಬಾರದು ಅನ್ನುವಂಥ ಮನಸ್ಥಿತಿ ಅವರ ಮೇಲೆ ನಡೀತಾ ಇದೆ. ಈಗ ನಮ್ಮ ಎಐಸಿಸಿ ಅಧ್ಯಕ್ಷ ಆಗಿದ್ದಾರಲ್ಲ, ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆವಾಗ ಇಂದಿರಾ ಬ್ರಿಗೇಡ್, ಸಂಜಯ್ ಬ್ರಿಗೇಡ್ ಅಂತ ಅಲ್ಲಿ ನಡೀತಾ ಇದ್ದು. ಇವರೆಲ್ಲರೂ ಆ ಇಂದಿರಾ ಬ್ರಿಗೇಡ್, ಸಂಜಯ್ ಬ್ರಿಗೇಡ್ನ ಯಂಗ್ ಟರ್ಕ್ಗಳು. ಆ ಸಂದರ್ಭದಲ್ಲಿ ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನವರು. ಅವತ್ತು ಸಂವಿಧಾನವನ್ನೇ ಐಸಿಯುಗೆ ಸೇರಿಸಿ ಮನಸೋ ಇಚ್ಛೆ ಮಾನವ ಹಕ್ಕುಗಳ ದಮನ ಮಾಡಬೇಕಾದ್ರೆ ಈ ಯಂಗ್ ಟರ್ಕ್ಗಳೆಲ್ಲ ಹೊಗಳು ಭಟ್ರಾಗ್ಬಿಟ್ಟಿದ್ರು. ಇಂದಿರಾ ಆಯ್ತೋ ಇಂಡಿಯಾ ಹೇ ಅಂತ ಹೇಳಿ ಇಂದಿರಾ ಗಾಂಧಿ ಅವರ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಹೊಗಳು ಭಟ್ರಾಗಿ ಹೊಗಳುವ ಕೆಲಸವನ್ನ ಮಾಡ್ತಾ ಇದ್ರು.
ಈ ಕರಾಳ ಸತ್ಯ ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸ್ಕೊಳ್ಳೋಕೆ ಜನಜಾಗೃತಿ ಅವಶ್ಯಕತೆ ಇದೆ. ಆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಪ್ರೇರಣೆಯನ್ನು ಕೊಡುತ್ತೆ. ಈ ಕಾರಣಕ್ಕೋಸ್ಕರ ನಾವು ಜನಜಾಗೃತಿ ಅಭಿಯಾನವನ್ನ ಜೂನ್ 22ರಿಂದ 30ರವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಆಯೋಜನೆಯನ್ನ ಮಾಡ್ತೇವೆ.